ವೀಕ್ಷಕರೇ, ನಾವು AR ಕನ್ಸ್ಟ್ರಕ್ಷನ್ನಿಂದ ಇಲ್ಲಿ ದ್ವಾರಕಾ ನಗರ ಅಂತ ಹೇಳ್ಬಿಟ್ಟು ಹೆಸರುಘಟ್ಟ ಮೇನ್ ರೋಡಿಗೆ ಹತ್ತಿರವಾಗಿರುವಂತಹ ದ್ವಾರಕಾ ನಗರದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಿರ್ತೀವಿ. ಆ ಕನ್ಸ್ಟ್ರಕ್ಷನ್ನು ಮನೆಯ ಗುಣಮಟ್ಟ, ಮನೆಯ ಮಾಲೀಕರಾದಂತಹ ರಾಜಣ್ಣನವರು ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಹಾಗೆ ಒಳಗೆ ಹೋಗ್ತಾ ಮನೆಯಲ್ಲಿ ಯಾವ್ಯಾವ ರೀತಿ ಏನೇನು ಇದೆ ಅನ್ನುವಂಥದ್ದು ನಮ್ಮ ರಾಜಣ್ಣವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಮನೆ ಮಾಲೀಕರಾದಂಥವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಬನ್ನಿ ಅವ್ರ ಜೊತೆಯಲ್ಲಿ ಒಳಗೆ ಹೋಗೋಣ. ಈಗ ಒಳಗಡೆ ಬಂದಿದ್ದೀವಿ. ಇದು ಪಾರ್ಕಿಂಗ್ ಏರಿಯಾ. ಹಾಗೆ ಇದು ಬಂದ್ಬಿಟ್ಟು ಮೇನ್ ಡೋರು, ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಇದೆಲ್ಲ ಕಾರ್ವಿಂಗ್ ವರ್ಕ್ ಎಲ್ಲ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು, ಬರ್ಮಾ ಟೀಕಲ್ಲಿ. ಹಾಗೆ ಇದೊಂದು ಮಸ್ಕಿಟೋ ಶಟರ್ ಕೂಡ ಹಾಕಿದ್ದೀವಿ ಮೇನ್ ಡೋರ್ಗೆ. ಎಂಟ್ರಿ ಆಗಿದ್ದೀವಿ. ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ಇಂಟೀರಿಯರು, ಆ ಕಲರ್ ಕಾಂಬಿನೇಷನ್ನು ಎಲ್ಲ ಕೂಡ ಟೀಕ್ ವುಡ್ ಏನಿದೆ ಅದಕ್ಕೆ ಮ್ಯಾಚ್ ಮಾಡಿರುವಂಥದ್ದು. ಹಾಗೆ ಅದು ಪೂಜಾ ರೂಮ್ ಕೂಡ. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ. ಹಾಗೆ ಒಂದು ಕಿಚನ್ ಕೂಡ ಇದೆ. ಹಾಗೆ ಕಿಚನಿಗೆ ಯುಟಿಲಿಟಿ ಕೂಡ ಇದೆ. ಕಿಚನ್ ಇದು ಕೂಡ ನಾವು ಆ್ಯಸ್ ಪರ್ ವಾಸ್ತುನೇ ಮಾಡಿದ್ದೀವಿ. ಯಾಕಂದರೆ ಆ್ಯಸ್ ಪರ್ ವಾಸ್ತು ಇದು ಈಸ್ಟ್ ಆಗಿರೋದ್ರಿಂದ ಈ ಅಗ್ನಿಮೂಲೆ ಕಿಚನ್ ಬಂದಿದೆ. ಆಮೇಲೆ ಇಲ್ಲಿ ಅದಕ್ಕೊಂದು ವೆಂಟಿಲೇಷನ್ಗೋಸ್ಕರ ವಿಂಡೋ ಕೊಟ್ಟಿದ್ದೀವಿ. ಸಿಂಕ್ ಕರೆಕ್ಟ್ ಪೊಸಿಷನಲ್ಲಿ ಹಾಕಿದ್ದೀವಿ. ಸೊ ಎಲ್ಲ ಇದು ಇಂಟೀರಿಯರ್ ಮಾಡಿಸ್ಕೊಂಡಿದ್ದಾರೆ. ಇದು ನಮಗೆ ಮೇನ್ ಹೈಲೈಟ್ ಇತ್ತು. ಇದು ನ್ಯೂ ಟೈಪ್. ಇದು ಈ ಕೂವಿಂಗ್ ಲೈಟಲ್ಲಿ ಫಾಲ್ಸಿಂಗಲ್ಲಿ ಕೂವಿಂಗ್ ಲೈಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಇವ್ರಿಗೆ ಜಾಗ ಇರಲಿ ಅಂತ ಈ ಕಡೆ ಕೌಂಟರ್ ಹಾಕಿದ್ದೀವಿ. ಎಲ್ ಶೇಪ್ ಕೌಂಟರ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಒಂದು ವಿಂಡೋ ಕೊಟ್ಟಿದ್ದೀವಿ. ಸೊ ಕಿಚನ್ ಸಫಿಷಿಯೆಂಟ್ ಕಿಚನ್ ಆಗಲಿ ಅಂತ ಫ್ರೀ ಜಾಗದಲ್ಲಿ ಮಾಡಿಕೊಟ್ಟಿದ್ದೀವಿ. ಇದು ಕಿಚನ್ನಿಂದ ನಮಗೆ ಕಂಟಿನ್ಯೂ ಬಂದರೆ ನಮಗೆ ಇಲ್ಲಿ ಯುಟಿಲಿಟಿ ಬರುತ್ತೆ. ಇದರಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಟೀಕ್ ವುಡ್ ಯೂಸ್ ಮಾಡಿದ್ದೀವಿ. ಎಲ್ಲ ವಿಂಡೋಸು, ಡೋರ್ಸು, ಈವನ್ ಈ ವಿನಿಯರ್ ಕೂಡ ನಾವು ಟೀಕದಲ್ಲೇ ಮಾಡಿರೋದ್ರಿಂದ ಎಲ್ಲ ಲಕ್ಸುರಿ ಫೀಲ್ ಬಂದಿದೆ. ಅದಕ್ಕೆ ಓನರ್ದೇ ಚಾಯ್ಸ್. ಅವರು ಎಲ್ಲ ಟೀಕ್ ವುಡ್ಡೇ ಬೇಕು ಅನ್ನೋದ್ರಿಂದ ಎಲ್ಲ ಟೀಕ್ ವುಡ್ಡಲ್ಲೇ ಇದೆ. ಸೊ ಅದೇ ಲಕ್ಸುರಿ ಪಾಯಿಂಟ್ ಆಗಿದೆ. ಹಾಗೆ ಈ ಕಿಚನಿಂದ ಕಂಟಿನ್ಯೂ ಬಂದರೆ ಇದು ಡೈನಿಂಗ್ ಬರುತ್ತೆ ಆ್ಯಕ್ಚುಲಿ. ಹಾಗೆ ಇದರಲ್ಲಿ ಲೆಡಿಂಗಲ್ಲೂ ನಮ್ಮದು ಒಂದು ಎಕ್ಸ್ಟ್ರಾ ವರ್ಕ್ಸ್ ಮಾಡ್ಕೊಂಡಿದ್ದಾರೆ. ಕ್ರಾಕರಿ, ಸೆಲ್ಫ್ಸ್ ಎಲ್ಲ ಇದೆ. ಸೊ ಎಲ್ಲ ಅದಕ್ಕೆ ಅಟ್ಯಾಚ್ಮೆಂಟ್ ಬಂದಿದೆ. ಹಂಗೆ ಇಲ್ಲಿ ಔಟ್ಸೈಡ್ ಬಂದರೆ ಇಲ್ಲಿ ಒಂದು ಯುಟಿಲಿಟಿ ಬರುತ್ತೆ. ಈ ಯುಟಿಲಿಟಿಲಿ ಸೇಮ್ ಎಲ್ಲ ಡೋರ್ಗಳು ನಾವು ಮೆಶ್ ಡೋರ್ ಹಾಕಿದ್ದೀವಿ. ಸೊ ಶೊಳ್ಳೆ ಗಿಳಿ ಏನು ಬರಬಾರ್ದು ಅಂತ. ಹಾಗೆ ಒಳಗಡೆ ಹೋದರೆ ನಿಮಗೆ ಇಲ್ಲಿ ಯುಟಿಲಿಟಿಗೋಸ್ಕರ ಒಂದು ಟ್ಯಾಪು ಅದೆಲ್ಲ ಕೊಟ್ಟಿದ್ದೀವಿ. ಇಲ್ಲೇನು ಬೇಕಾದರೂ ಯುಟಿಲೈಸ್ ಮಾಡ್ಕೋಬೋದು. ರಾಜಣ್ಣವ್ರೆ, ಈ ಪೂಜಾ ರೂಮ್ ಬಗ್ಗೆ, ಪೂಜಾ ರೂಮ್ ಈ ಕಾರ್ವಿಂಗ್ ಬಗ್ಗೆ ಫೋಟೋ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ ಸ್ಲ್ಯಾಬ್ ಬಗ್ಗೆ, ಸುತ್ತ ಹಾಕಿರುವಂಥದ್ದು ವಾಲ್ ಕ್ಲಾಡಿಂಗು ಮಾರ್ಬಲ್ ಏನು ಹಾಕಿದ್ದೀರಾ ಅದ್ರ ಬಗ್ಗೆ, ಈ ಗ್ಲಾಸ್ ಡೋರ್ ಬಗ್ಗೆ, ಈ ಒಂದು ಕಾನ್ಸೆಪ್ಟು ನಿಮಗೆ ಏನು ಅನ್ನಿಸ್ತು? ನಮಗೆ ನಮ್ಮ ಇಂಜಿನಿಯರ್ ಹಿಡ್ಕೊಂಡು ನೀವೇ ಎಲ್ಲ ಕ್ಲೀನಾಗೆಲ್ಲ ಮಾಡಿಸೋದು ಬೇಕು ಅಂತ ನಾವೆಲ್ಲ ಕಷ್ಟಪಟ್ಟು ಮಾಡಿಸಿದ್ವಿ ಸರ್. ಸ್ವಂತ ನಮಗೆ ಇಷ್ಟ ಬಂದಾಗ ಮಾಡಿಸ್ಕೊಂಡ್ವಿ. ಓಕೆ, ನಿಮಗೆ ಇದರಿಂದ ಖುಷಿಯಾಗಿದೆಯಾ? ಖುಷಿಯಾಗಿದೆ ಸರ್. ಎಷ್ಟೋ ಜನ ಬಂದು ತುಂಬ ಚೆನ್ನಾಗಿದೆ, ನಮ್ಮ ಏರಿಯಾ ಮೇಲೆ ಬಂದೆ, ನಮ್ಮ ಮನೇಲೂ ಈ ಥರ ಇಲ್ಲ ಅಂತ ಹೇಳ್ಬಿಟ್ಟು. ಒಟ್ಟು ತುಂಬ ಸಂತೋಷವಾಗಿದ್ದೀರಾ ಈ ಪೂಜಾ ರೂಮ್ ಬಗ್ಗೆ, ಟೋಟಲಿ ಮನೆ ಬಗ್ಗೆ, ಎಲ್ಲದ್ರ ಬಗ್ಗೆನೂ ತುಂಬ ಸಂತೋಷವಾಗಿದೆ. ಎಲ್ಲ ಬಂದು ಚೆನ್ನಾಗಿದೆ ಅಂದರೆ ಒಟ್ಟು ಯಾರು ಚೆನ್ನಾಗಿಲ್ಲಪ್ಪ ಅಂತ ಹೇಳಿದ್ರು. ಇದು ಗ್ರೌಂಡ್ ಫ್ಲೋರಲ್ಲಿರೋವಂಥ ಮಾಸ್ಟರ್ ಬೆಡ್ರೂಮು. ಸೈಜ್ ಬಂದ್ಬಿಟ್ಟು ಒಂದು 12ಕ್ಕೆ 13 ಇರುವಂಥದ್ದು. ಕಿಂಗ್ ಸೈಜ್ ಬೆಡ್ಡು ಕೂಡ ಹಾಕ್ಬೋದು. ಸಫಿಷಿಯೆಂಟ್ ಆಗಿದೆ, ತುಂಬ ಸ್ಪೇಸಿಯಸ್ ಆಗಿದೆ. ಹಾಗೆ ಈ ಇಂಟೀರಿಯರು ಕೂಡ ಇದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ. ಬೆಡ್ಡು ಬ್ಯಾಕ್ಗ್ರೌಂಡು ಅಷ್ಟೇ, ಅದು ಹೆಡ್ ಬೋರ್ಡು ಕೂಡ ಫೋಮಿಂದ ಆ ಕಲರು ಈ ಕಲರು ಕಾಂಬಿನೇಷನ್ ಎಲ್ಲ ಮಾಡಿರೋವಂಥದ್ದು ಮ್ಯಾಚ್ ಆಗೋ ರೀತಿಯಲ್ಲಿ. ಹಾಗೆ ಈ ಕಬೋರ್ಡು ಕೂಡ ಇದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ, ತುಂಬ ಲ್ಯಾವಿಶ್ ಆಗಿದೆ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ನೋಡಿ, ಎಲ್ಲ ಡೋರ್ಸು, ಎಲ್ಲ ವಿಂಡೋಸು ಕೂಡ ಬರೀ ಟೀಕಲ್ಲೇ ಮಾಡಿರೋವಂಥದ್ದು. ಯಾಕಂದರೆ ನಮ್ಮ ರಾಜಣ್ಣವರು ಟೀಕೇ ಬೇಕು ಅಂತ
ಟೀಕೆ ಮಾಡಿದ್ದಾರೆ. ಎಲ್ಲ ಡೋರ್ಸು ಅಷ್ಟೇ, ಎಲ್ಲ ಈವನ್ ಮಸ್ಕಿಟೋ ಮೆಶ್ ಹಾಕಿರುವಂಥದ್ದು ಕೂಡ ಅದು ಟೀಕ್ ವುಡ್ಡಲ್ಲೇ ಮಾಡಿರುವಂಥದ್ದು ಕೂಡ. ಯಾಕಂದರೆ ಅವರು ಫೈನಾನ್ಷಿಯಲಿ ಅಷ್ಟು ಸಪೋರ್ಟ್ ಕೊಟ್ಟಿರೋದಕ್ಕೆ ಈ ಥರ ಒಂದು ಔಟ್ಪುಟ್ ಕೊಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲ ಈ ಕ್ರೆಡಿಟ್ ಎಲ್ಲ ನಮ್ಮ ರಾಜಣ್ಣವ್ರಿಗೆ ಸಲ್ಲಬೇಕು. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅವರು ಕೂಡ ತುಂಬ ಸಂತೋಷವಾಗಿದ್ದಾರೆ, ಮನೆ ಕಟ್ಬಿಟ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ನಮಗೂ ಕೂಡ ತುಂಬ ಖುಷಿ ಆಗುತ್ತೆ, ಈ ಥರ ಒಂದು ಮಾತು ಕೇಳಿದ್ದಕ್ಕೆ ತುಂಬ ಖುಷಿ ಆಗುತ್ತೆ. ಇದು ಟಿ ವಿ ಕ್ಯಾಬಿನೆಟ್ಟು. ಇದ್ರದ್ದು ವಿಶೇಷ ಏನಪ್ಪ ಅಂದರೆ ಬ್ಯಾಕ್ಗ್ರೌಂಡು ಇರೋವಂಥದ್ದು ಇದು ಇಟಾಲಿಯನ್ ಮಾರ್ಬಲ್ಲು. ಈ ಇಟಾಲಿಯನ್ ಮಾರ್ಬಲ್ನ ಬ್ಯಾಕ್ಗ್ರೌಂಡ್ ಆಗಿ ಉಪಯೋಗಿಸ್ಕೊಂಡು ಈ ಟಿ ವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಹಾಗೆ ಇದೇನಿದೆ, ಈ ಶೆಲ್ಫ್ಸ್ ಆಗಲಿ, ಈ ಏನದು ಪಾರ್ಟೇಷನ್ಸ್ ಆಗಲಿ, ಹಾಗೆ ಇದು ವೀನಿಯರ್ ಆಗಲಿ, ಈ ಎಲ್ಲ ವೀನಿಯರು ಕೂಡ ಟೀಕ್ ವುಡ್ಡಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಮ್ಯಾಚ್ ಮಾಡಿರುವಂಥದ್ದು ತುಂಬ ವಿಶೇಷವಾಗಿ. ಹಾಗೆ ಅದರ ಸೀಲಿಂಗ್ ಕೂಡ ಅದೇ ರೀತಿ ಟೀಕ್ ವುಡ್ಡಿಗೆ ಮ್ಯಾಚ್ ಮಾಡಿರೋ ರೀತಿಯಲ್ಲಿ ಆ ಗ್ರೈನ್ಸು, ಇದು ಡೀಟೇಲ್ ಎಲ್ಲ ಕಂಪ್ಲೀಟು ಟೀಕಿಗೆ ಮ್ಯಾಚ್ ಆಗೋಂಗೆ ಇದ್ರದ್ದು ಥೀಮ್ ತಗೊಂಬಂದಿರುವಂಥದ್ದು ಇದ್ರದ್ದೊಂದು ಈ ಮನೆ ವಿಶೇಷ ಅಂತ ಹೇಳ್ಬೋದು. ಸರ್, ಇದು ಡೈನಿಂಗ್ದು ಫಾಲ್ ಸೀಲಿಂಗು. ಇದನ್ನು ಹೇಳಿ ಆರ್ಕಿಟೆಕ್ಟ್ಗೆ ಹೇಳಿ ಸ್ಪೆಷಲಾಗಿ ಮಾಡಿಸಿ ರೆಡಿ ಮಾಡಿಸಿರೋದು. ಅದಕ್ಕೆ ಕಾಂಬಿನೇಷನ್ ಫ್ಯಾನ್ ಹಾಕಿದ್ದೀವಿ. ಇಲ್ಲಿ ವೈಟ್ ಆ್ಯಂಡ್ ಟೀಕ್ ವುಡ್ ಕಾಂಬಿನೇಷನೇ ಇರೋದು ಈ ಮನೆ ಟೋಟ್ಲು. ಜಾಸ್ತಿ ಕಲರ್ ಮಿಕ್ಸ್ ಆಫ್ ಕಲರ್ ಹೊಡೆದಿಲ್ಲ ನಾವು. ಆಫ್ ವೈಟು, ಬ್ಲೂ ಬೆಲ್ ವೈಟು, ಆಮೇಲೆ ಟೀಕ್ ವುಡ್, ಈ 3 ಕಾಂಬಿನೇಷನಲ್ಲೇ ಮನೆ ಬರುತ್ತೆ. ಇವನ್ ಮೇಲೆ ಕೂಡ ಹೋದರೂ ನಿಮ್ಗೆ ಇದೇ ಥರ ಫೀಲ್ ಇರುತ್ತೆ. ಇವನ್ ಫ್ಲೋರಿಂಗ್ ಕೂಡ ನಾವು ಅದೇ ಥರದ್ದು ಯೂಸ್ ಮಾಡಿದ್ದೀವಿ. ಸೊ ಎಲ್ಲ ಕಾಂಬಿನೇಷನ್ನು ಇದು ಆರ್ಕಿಟೆಕ್ಟ್ ನಮ್ಗೆ ಡೀಟೇಲ್ ಕೊಟ್ಟಿರೋ ಪ್ರಕಾರನೇ ಎಲ್ಲ ಬಿಲ್ಡಿಂಗ್ ಮಾಡಿಕೊಟ್ಟಿದ್ದೀವಿ. ಈ ವಾಲ್ ಕಂಪ್ಲೀಟ್ ಏನಿದೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು, ಇದು ನ್ಯಾಚುರಲ್ ಸ್ಟೋನು. ಇದು ಸ್ಟೋನ್ ಕ್ಲಾಡಿಂಗ್ ಮೆಟೀರಿಯಲ್ಲು. ಇದರಿಂದ ಈ ವಾಲ್ ಪೂರ್ತಿ ಒಂದು ಥೀಮಾಗಿ ತಗೊಂಡು ಒಂದು ಡಿಸೈನ್ ವಾಲ್ ಅಂತ ಹೇಳ್ಬಿಟ್ಟು ಮಾಡಿ, ಇದಕ್ಕೆ ಡೀಟೇಲಾಗಿ ನೋಡಿ ಇಲ್ಲಿ ಒಂದು ಪ್ರೊಫೈಲ್ ಲೈಟ್ ಎಲ್ಲ ಕೊಟ್ಟು ಒಂದು ಡಿಸೈನ್ ಮಾಡಿರೋವಂಥದ್ದು. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಯೂಟಿಗೋಸ್ಕರ ಮಾಡಿರುವಂಥದ್ದು ಇದು. ಸರ್, ಇದು ಫಸ್ಟ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮು. ಇದಕ್ಕೆ ಏನು ಸ್ಪೆಷಲ್ ಡೀಟೇಲ್ ಅಂದರೆ ಈ ಲೈಟಿಂಗ್ ಡೀಟೇಲ್ ಇದಕ್ಕೆ ಸ್ಪೆಷಲ್ಲು. ಇದನ್ನು ಆರ್ಕಿಟೆಕ್ಟ್ ಹತ್ರ ಕೇಳಿ ಒಂದು 15-20 ದಿನ ಆದಮೇಲೆ ಅವ್ರು ಡೀಟೇಲ್ ಕೊಟ್ಟು ಟೈಮ್ ತೊಗೊಂಡು ಮಾಡಿರೋದು ಇದು. ಸೊ ಎಕ್ಸಾಕ್ಟ್ಲಿ ಅವ್ರು ಇದೇ ಥರ ಈ ಬೆಡ್ಡಿಂದ ಲೈಟ್ ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾವು ಇದು ಮಾಡಿದ್ದೀವಿ. ಲೈಟು ಆಗಬೇಕು, ಅದು ಎಲಿಗೆಂಟ್ ಆಗಿ ಕಾಣಬೇಕು ಅಂತ. ಈ ಸೀಲಿಂಗ್ ನೋಡಿ ಅದೇ ಥರ ಮಾಡಿದ್ದೀವಿ. ಅದಕ್ಕೆ ಮ್ಯಾಚಿಂಗ್ ಆಗಿ ಕಬೋರ್ಡ್ಸು, ಆಮೇಲೆ ಅದರದ್ದು ಬಾಕ್ಸ್ ಮೇಲೆ ಅದೆಲ್ಲ ಮಾಡಿದ್ದೀವಿ. ಇದೊಂದು ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನ್ ಈ ಬೆಡ್ರೂಮು. ಸೊ ಅದಕ್ಕೆ ಈ ಬೆಡ್ಡು ಕೂಡ ಗ್ರೇ ಬಂದಿದೆ, ಇದು ಗ್ರೇ ಬರುತ್ತೆ, ಅದಕ್ಕೆ ವೈಟು ಆಫ್ ವೈಟು ಎಲ್ಲ ಮಿಕ್ಸ್ ಆಗಿದೆ. ಆ ಕಡೆ ಹಂಗೆ ಬಂದು ಸ್ಟಡಿ ಟೇಬಲ್ ಮಾಡಿದ್ದೀವಿ. ಹೇಳಿ ಇನ್ನೊಂದ್ಸರಿ. ಈ ಸೈಡಲ್ಲಿ ಹಾಗೆ ಒಂದು ಸ್ಟಡಿ ಟೇಬಲ್ ಬರುತ್ತೆ. ಇದು ಈಸ್ಟ್ ಫೇಸಿಂಗು. ಇಲ್ಲೊಂದು ವಿಂಡೋ ಇದೆ, ಸ್ಟಡಿ ಟೇಬಲ್, ಅದಕ್ಕೆ ಬುಕ್ಸ್ ಹಾಕೊಂಡು ಮಾಡಿಕೊಟ್ಟಿದ್ವಿ. ಹಾಗೆ ಈ ಇಲ್ಲೊಂದು ವಿಂಡೋ ಕಾಣಿಸುತ್ತೆ ನೋಡಿ, ಇದು ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಮಾಡಿದ್ದೀವಿ. ಇಲ್ಲಿಂದ ಇಲ್ಲಿಗೆ ಒಂದು 2 ವಿಂಡೋ ಇದೆ. ಸೊ ಒಂದು 2 ಓಪನ್ ಮಾಡಿಕೊಂಡ್ರೆ ನಮಗೆ ವೆಂಟಿಲೇಷನ್ ತುಂಬ ಈಸಿ ಆಗುತ್ತೆ. ಇದು ಫಸ್ಟ್ ಫ್ಲೋರಲ್ಲಿ ಇನ್ನೊಂದು ಬೆಡ್ರೂಮು. ಈ ಗೋಲ್ಡ್ ಬೀಡಿಂಗು ಉಪಯೋಗಿಸ್ಕೊಂಡು ಮಿರರು ಕೂಡ ಮಿಕ್ಸ್ ಮಾಡಿಕೊಂಡು ಈ ಒಂದು ಕಬೋರ್ಡ್ ಮಾಡಿರುವಂಥದ್ದು. ಹಾಗೆ ಇಲ್ಲೊಂದು ವಿಂಡೋ ಇದೆ, ಮತ್ತು ಇದಕ್ಕೆ ಡಯಾಗ್ನಲ್ ಆಗಿ ಆ ಕಡೆ ಒಂದು ವಿಂಡೋ ಇದೆ. ಏನಕ್ಕಪ್ಪ ಅಂದರೆ ಸೈಂಟಿಫಿಕ್ ಆಗಿ ಇದು ಓಪನ್ ಮಾಡಿ ಇಟ್ಕೊಂಡಾಗ ಕ್ರಾಸ್ ವೆಂಟಿಲೇಷನ್ ಆಗುತ್ತೆ. ಕ್ರಾಸ್ ವೆಂಟಿಲೇಷನ್ ಆದರೆ ಮನೆಯಲ್ಲಿ ಹಳೆ ಗಾಳಿ ಅಂದರೆ ಫ್ರೆಶ್ ಏರು ಸರ್ಕ್ಯುಲೇಟ್ ಆಗಿ ನಮ್ಮ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾವು ಯಾವುದೇ ರೂಮ್ ಮಾಡಿದ್ರೂ ಕೂಡ ಕ್ರಾಸ್ ವೆಂಟಿಲೇಷನ್ ಇಟ್ಟರೆ ಅವ್ರ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಅನ್ನೋವಂಥದ್ದು ಆ ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು. ಹಾಗೆ ಇದೊಂದು ಹೆಡ್ ಬೋರ್ಡು ಕೂಡ ಒಂದು ಕುಷನ್ನಲ್ಲಿ ಮಾಡಿರುವಂಥದ್ದು. ಇದು ಕೂಡ ಒಂದು ಕಿಂಗ್ ಸೈಜ್ ಬೆಡ್ ಹಾಕಿದ್ದೀವಿ. ಹಾಗೆ ಇಲ್ಲೊಂದು TV ಕ್ಯಾಬಿನೆಟ್ ಕೂಡ ಮಾಡಿರುವಂಥದ್ದು. ಹಾಗೆ ಈ ರೂಮ್ಗೆ ಇದೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಮಾಡಿರುವಂಥದ್ದು. ಈ ಏರಿಯಾ ಬಂದ್ಬಿಟ್ಟು ಲಿವಿಂಗ್ ಸ್ಪೇಸ್ ಅಂದರೆ ಫಸ್ಟ್ ಫ್ಲೋರಲ್ಲಿ ಈ ರೂಮ್ನವರು ಪ್ಲಸ್ ಈ ರೂಮ್ನವರು ಇಬ್ಬರೂ ಕೂಡ ಒಂದು ಜಾಗದಲ್ಲಿ ಸೇರ್ತಕ್ಕಂಥ ಜಾಗ ಅಂತ ಹೇಳ್ಬೋದು. ಹಾಗೆ ಇದಕ್ಕೂ ಕೂಡ
ಟೀಕ್ ವುಡ್ ಕಾಂಬಿನೇಷನ್ಗೆ ವಿನಿಯರ್ ಹಾಕಿರುವಂಥದ್ದು. ವಿಂಡೋ ಕೂಡ ಟೀಕ್ ವುಡ್ಡಲ್ಲಿ ಇರುವಂಥದ್ದು. ಈ ರೈಲಿಂಗ್ ಕೂಡ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಸೀಲಿಂಗು ಕೂಡ ಏನಿದೆ ಇಂಟೀರಿಯರ್ ಮಾಡಿರುವಂಥದ್ದು ಅದು ಕೂಡ ಟೀಕ್ ವುಡ್ ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು. ಹಾಗೆ ಇದಕ್ಕೊಂದು ಬ್ಯೂಟಿಗೋಸ್ಕರ ಒಂದು ದೊಡ್ಡದು ಶಾಂಡ್ಲಿಯರ್ ಹಾಕಿರುವಂಥದ್ದು. ಹಾಗೆ ಇದೊಂದು ಏನಪ್ಪ ಅಂದರೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಕನೆಕ್ಟಿವಿಟಿಗೋಸ್ಕರ ಒಂದು ಓಪನಿಂಗ್ ಬಿಟ್ಟಿರುವಂಥದ್ದು. ಇದು ಏನಪ್ಪ ಅಂದರೆ ಡೂಪ್ಲೆಕ್ಸ್ ಹೌಸು ಅಂತ ಏನು ಹೇಳ್ತೀವಿ, ಆ ಡೂಪ್ಲೆಕ್ಸ್ ಹೌಸು ಅಂದ ತಕ್ಷಣ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಕನೆಕ್ಟಿವಿಟಿ ಇದ್ರೇ ಅದು ಡೂಪ್ಲೆಕ್ಸ್ ಅಂತ ಹೇಳೋದಕ್ಕೆ ಸಾಧ್ಯ. ಇಲ್ಲಾಂದರೆ ಅದು ಮೆಟ್ಲು ಮನೆ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಈ ಫ್ಯಾನು ಕೂಡ ಹ್ಯಾಂಟಿಕ್ ಇದರಲ್ಲಿ ಹಾಕಿರುವಂಥದ್ದು, ಕಾನ್ಸೆಪ್ಟಲ್ಲಿ ಹಾಕಿರುವಂಥದ್ದು. ಅದು ಕೂಡ ಏನು ಗ್ರೈನ್ಸ್ ಇದೆ ಇದರದ್ದು ಟೀಕ್ ವುಡ್ದು ಅದಕ್ಕೆ ಮ್ಯಾಚ್ ಮಾಡಿ ಹಾಕಿರುವಂಥದ್ದು. ಪ್ರತಿಯೊಂದು ಕೂಡ ಡಿಟೈಲ್ ಆಗಿ ವರ್ಕ್ ಮಾಡಿರುವಂಥದ್ದು. ಹಾಗೆ ಇಲ್ಲೊಂದು ಸ್ಕೈ ಲೈಟ್ ಕೂಡ ಕೊಟ್ಟಿದ್ದೀವಿ. ಈ ಸ್ಕೈ ಲೈಟು ಕೂಡ ಇದಕ್ಕೆ POP ಇಂಟೀರಿಯರ್ ಕೊಟ್ಟು ಲೈಟಿಂಗ್ಸ್ ಎಲ್ಲ ಕೊಟ್ಟು ಇದು ಕೂಡ ಒಂದು ಟೀಕ್ ವುಡ್ ಏನಿದೆ ಆ ಥೀಮಲ್ಲೇ ಅದು ಕೂಡ ತಗೊಂಡೋಗಿರೋವಂಥದ್ದು. ಕೆಳಗಡೆ ಕೂಡ ಮೇಲ್ಗಡೆ ಇರ್ತಕ್ಕಂಥ ಬೆಳಕು ಬಂದು ಡೈರೆಕ್ಟಾಗಿ ದೇವ್ರ ಮನೆ ಮೇಲೆ ಬೀಳೋವಂಥ ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು. ನಾವಿವಾಗ ಫಸ್ಟ್ ಫ್ಲೋರಿಂದ ಬಂದಿದ್ದೀವಿ. ಇದು ಸಿಟ್ಔಟ್ ಏರಿಯಾ, ಅಂದರೆ ಫ್ಯಾಮಿಲಿ ಎಲ್ಲ ಮೆಂಬರ್ಸು ಕೂಡ ಒಂದು ಕಡೆ ಗ್ಯಾದರಿಂಗ್ ಆಗುವಂಥ ಏರಿಯಾ. ಈ ಜಾಗದಲ್ಲಿ ಒಂದು ಸಣ್ಣದ ಫಂಕ್ಷನ್ ಮಾಡ್ಬೋದು ಕೂಡ. ಹಾಗೆ ಈ ಬೆಳಕಿಗೋಸ್ಕರ ಮೇಲ್ಗಡೆ ಒಂದು ನಾವು MS ಸ್ಟ್ರಕ್ಚರಲ್ಲಿ ಒಂದು ಸ್ಟ್ರಕ್ಚರ್ ವರ್ಕ್ ಮಾಡಿ ಅದಕ್ಕೆ ಮ್ಯಾಚ್ ಆಗೋ ಥರ ಈ ಗ್ರಿಲ್ ವರ್ಕ್ ಕೂಡ ಮಾಡಿ, ಸೇಫ್ಟಿ ಗ್ರಿಲ್ ವರ್ಕ್ ಮಾಡಿ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಶೀಟ್ ಹಾಕ್ಬಿಟ್ಟು ಬೆಳಕಿಗೋಸ್ಕರ ಮಾಡಿರುವಂಥದ್ದು. ಹಾಗೆ ಈ ವಾಲು ಕೂಡ ಅಷ್ಟೇ, ವಾಲ್ ಕ್ಲಾಡಿಂಗ್ ಮಾಡಿ ಅದಕ್ಕೊಂದು ಗೋಲ್ಡನ್ ಬೀಡಿಂಗ್ ಕೊಟ್ಟು ಎಲ್ಲ ಕೂಡ ಏನು ಡಿಸೈನರ್ ಬಿಲ್ಡಿಂಗು ಏನು ಆರ್ಕಿಟೆಕ್ಟ್ ಡೀಟೇಲ್ ಇರುತ್ತೆ ಆ ಡಿಟೈಲಾಗಿ ವರ್ಕ್ ಮಾಡಿರುವಂಥದ್ದು. ಆ ಡಿಟೈಲಾಗಿ ವರ್ಕ್ ಮಾಡಿರೋದ್ರಿಂದ ಎಲ್ಲ ಇಷ್ಟೊಂದು ಔಟ್ಪುಟ್ಟು ಒಂದು ಒಳ್ಳೆ ಕ್ವಾಲಿಟಿ ಆಫ್ ಜಾಬ್ ಬರೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಇದು ಕೆಳಗಡೆ ದೇವ್ರ ಮನೆ ಬಂದಿರತಕ್ಕಂಥ ಜಾಗ. ಆ ದೇವ್ರ ಮನೆ ಮೇಲ್ಗಡೆ ಇರೋವಂಥ ಜಾಗ ಇದು. ಇದನ್ನು ಸ್ಕೈಲೈಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದೆಲ್ಲ ಗ್ಲಾಸ್ ಬ್ರಿಕ್ಸ್ನ ಉಪಯೋಗಿಸಿ ಒಂದು ಕ್ಲೋಸ್ ಮಾಡಿರುವಂಥದ್ದು. ಇಲ್ಲಿಂದ ಬೆಳಕು ಡೈರೆಕ್ಟಾಗಿ ದೇವ್ರ ಮನೆ ಮೇಲೆ ಬೀಳುವಂಥದ್ದು. ಆ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಬೆಳಕು ಬರುತ್ತೆ, ದೇವ್ರ ತಲೆ ಮೇಲೆ ಬೀಳುತ್ತೆ ಬೆಳಕು. ಇದೆಲ್ಲ ಕಂಪ್ಲೀಟ್ ಓಪನ್ ಆಗಿರೋಂಥ ಸ್ಪೇಸು. ಇದೇನಕ್ಕಪ್ಪ ಅಂತಂದರೆ ಬಟ್ಟೆ ಎಲ್ಲ ಹೊತ್ತು ಇಲ್ಲಿ ಒಣಾಕ್ಬೋದು. ಅದಕ್ಕೋಸ್ಕರ ಈ ಒಂದು ಹ್ಯಾಂಗರ್ ಮಾಡಿರುವಂಥದ್ದು. ಇದೆಲ್ಲ ಬಟ್ಟೆ ಒಣಾಕೋದಕ್ಕೆ ಮೇಲ್ಗಡೆ ಬಂದ್ಬಿಟ್ಟು ಸೋಲಾರು ವಾಟರ್ ಹೀಟರ್ ಹಾಕಿರುವಂಥ ಜಾಗ. ಹಾಗೆ ಇಲ್ಲಿ ಇನ್ನೊಂದು ಮೇಲೆ ಹೋದರೆ ವಾಟರ್ ಟ್ಯಾಂಕ್ ಇಟ್ಟಿರತಕ್ಕಂಥ ಜಾಗ. ಇದು ಈ ಮನೆಗೆ ಇಲ್ಲಿ ವಾಟರ್ ಟ್ಯಾಂಕ್ ಇಟ್ಟಿರುವಂಥ ಜಾಗ. ಇಲ್ಲಿಂದಲೇ ಎಲ್ಲ ಕಡೆ ಮನೆ ಪೂರ್ತಿ ವಾಟರ್ ಸಪ್ಲೈ ಆಗುವಂಥದ್ದು.